भाई बहुत वीडियो बनाते हैं। हाँ वीडियो बनाते हैं। हाँ यूट्यूब में डालता हूँ मैं ग्रुप में। हाँ यूट्यूबर ಹಾಗೆ ನೋಡಿ ಅದೇ ಕೇಳ್ತೀನಿ ಇನ್ನೊಂದು ಎರಡು ಈಗಾಗಲೇ 2 ತಿಂಗಳಿಂದ ಕೇಳ್ತಾ ಇದೆ. उतना डैमेज नहीं है ना? डैमेज नहीं भाई, हिमाचल है, ऐसे ही दिखता है। हाँ 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 ठीक है। ये रोही नहीं है, हिमाचल है। हाँ 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 इसको पूरा छिलका आया तो ऐसा दिखता है, इससे भी मोटा दिखता है। पूरा शाइनिंग आता है ना? ठीक है। वो अंदर ब्लू कलर आता है ना? ठीक है। अभी ये ड्राई होने के बाद पूरा ब्लू होता है। ये इसका रेट ज़्यादा होता है ना थोड़ा? अच्छा ಆ್ಯಕ್ಚುಲಿ ಇದು ಹಿಮಾಚಲ್ ವೆರೈಟಿ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಇವತ್ತಿಂದು ಮಾರ್ಕೆಟ್ ರೇಟ್ 2600 2700 ಇದೆ. ಇದು ಒಂದು 100 ರೂಪಾಯಿ ಜಂಪ್ ಇರುತ್ತೆ, ಅಲ್ಲ ಬೇಡ 150 ರೂಪಾಯಿ ಜಂಪ್ ಇರುತ್ತೆ ಕ್ವಾಲಿಟಿ ಚೆನ್ನಾಗಿದ್ರೆ. ಸೊ ಡ್ರೈ ಆದಮೇಲೆ ಈ ಥರ ಶೈನ್ ಆಗುತ್ತೆ ಕಂಪ್ಲೀಟಾಗಿ. ಸೊ ಮಾರ್ಕೆಟಲ್ಲಿ ಇಲ್ಲಿ ನೋಡಿ ಅಲ್ಲೊಂದು ಕೆಳಗಡೆ ತೆಗೆದು ಹಾಕ್ಸಿದ್ದಾರೆ ಇವಾಗ. ಏನಕ್ಕೆ ಅಂತಂದರೆ ಮಾಲ್ ರಿಜೆಕ್ಟ್ ಆಗಬಾರ್ದು ನೆಕ್ಸ್ಟ್ ಅಂತಂದು. ಅದರಲ್ಲಿ ಮುಂದೆಗಡೆ ಈ ಥರ ಮೊಳಕೆಗಳೇನಾದ್ರು ಡ್ಯಾಮೇಜ್ ಬ್ಲ್ಯಾಕ್ ಆಗಿತ್ತು ಅಂತಂದರೆ ಅಥವಾ ಹಳೆದು ಬೆಲ್ಟ್ ಇತ್ತಂದರೆ ಅದನ್ನೆಲ್ಲ ರಿಜೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಬಿಫೋರ್ ನೀವು ಸೆಲ್ಗೆ ಒಯ್ಯೋದಕ್ಕಿಂತ ಮುಂಚೆನೇ ಚೆಕ್ ಮಾಡಿಕೊಂಡು ಕ್ವಾಲಿಟಿ ಇರ್ತಕ್ಕಂತಹ ಮೆಟೀರಿಯಲ್ ಇದ್ದರೆ ಮಾತ್ರ ನೀವು ತೊಗೊಂಬಂದು ಇದನ್ನು ಮಾಡಿ. ಇಲ್ಲಾಂದರೆ ಸುಮ್ಮನೆ ಬ್ರೋಕರ್ಸಿಗೆ ಕೊಡೋದು ತುಂಬ ಬೆಸ್ಟು. ಇಲ್ಲಿಗೆ ಬಂದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಹೆಚ್ಚು ಕಡಿಮೆ ಆದರೆ ರಿಜೆಕ್ಟ್ ಮಾಡಿದ್ಮೇಲೆ ತುಂಬ ಲಾಸ್ ಆಗುತ್ತೆ. ಸೊ ಹಾಗಾಗಿ ಮುಂಚೆನೇ ಮಾತಾಡ್ಕೊಳ್ಳಿ ಕ್ಲಿಯರಾಗೆ. ಏನೊಂದು ಮೆಟೀರಿಯಲ್ ಬಂದುಬಿಟ್ಟು ಯಾವ ಥರ ಇದೆ ನಮ್ಮದು, ಶುಂಠಿ ಮುಂದೆಗಡೆ ಏನಾರು ಕರಿ ಹೊಡೆದಿದೆಯಾ, ಏನು ಹುಳಗಳು ಹೊಡೆದಿದ್ದಾವ ಎಲ್ಲದನ್ನು ತಿಳ್ಕೊಂಡು ಅದಾದಮೇಲೆ ನಾವು ಸೇಲ್ ಮಾಡೋದು ತುಂಬ ಒಂದು ಲಾಭದಾಯಕ ಬೆನಿಫಿಟ್ ಇರುತ್ತೆ ನಮಗೆ. ಸೊ ಇಲ್ಲ ನಾವು ಸುಮ್ಮನೆ ನಾವೇ ತೊಗೊಂಡೋಗಿ ಸೇಲ್ ಮಾಡ್ತೀವಿ ಅಂತಂದರೆ ಇಲ್ಲಿ ಬಂದಮೇಲೆ ಡ್ಯಾಮೇಜ್ ಇದ್ದರೆ ಯಾವುದೇ ಕಾರಣಕ್ಕೂ ತೊಗೊಳಲ್ಲ. ಕ್ವಾಲಿಟಿ ಇದ್ದರೆ ಮಾತ್ರ ಒಂದು 50 ರೂಪಾಯಿ ಜಾಸ್ತಿ ಅವ್ರು ಬರೋಣ ಕೊಂಡ್ಕೊತಾರೆ, ಬಟ್ ಡ್ಯಾಮೇಜ್ ಇದ್ದರೆ ತೊಗೊಳಲ್ಲ. ಈ ಒಂದು ಚೀಲದಲ್ಲಿ ಏನು ಸೇರಿದಾರಲ್ಲ ತುಂಬ ಚೆನ್ನಾಗಿದೆ ಸದ್ಯಕ್ಕೆ. ಸೊ ಇನ್ನೊಂದು ಈ ಒಂದು ಇದರಲ್ಲಿ ನೋಡಿ ಡ್ಯಾಮೇಜ್ ಇದ್ರೆ ತುಂಬ ಕಾಣಿಸ್ತಾವಾಗಲೇ ನಮಗೆ. ಸೊ ಈ ಥರ ಡ್ಯಾಮೇಜಸ್ ಇತ್ತಂದರೆ ಇದಕ್ಕೆ ಅಷ್ಟೊಂದು ವ್ಯಾಲ್ಯೂ ಕೊಡೋದಿಲ್ಲ. ಈ ಥರ ಡ್ಯಾಮೇಜ್ ಇರಬಾರ್ದು. ಆ ಥರ ಕರ್ಗಾಗ್ತಾಯಿತ್ತು ಅಂದರೆ ವ್ಯಾಲ್ಯೂ ಇರೋದಿಲ್ಲ ಅದಕ್ಕೆ. ಇಲ್ಲಿ ಮತ್ತೆ ಗ್ರೇಡಿಂಗ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಕಡಿಮೆ ರೇಟಿಗೆ ಕೇಳಿಬಿಡ್ತಾರೆ. ಸೊ ಇದು ಹಿಮಾಚಲ್ ವೆರೈಟಿ. ಇವತ್ತಿನ ಮಾರ್ಕೆಟ್ ಅದೇ 2600 2700 ರೂಪಾಯಿ ನಡೀತಾ ಇದೆ. ಆ್ಯಕ್ಚುಲಿ ಒಂದೊಂದು ಕಡೆ 2500ಕ್ಕೂ ಕೇಳ್ತಾ ಇದ್ದಾರೆ. ಏನಕ್ಕೆ ರೇಟ್ ಅಷ್ಟೊಂದು ಕಡಿಮೆ ಕೇಳ್ತಾರೆ ಅಂತಂದರೆ ಕೆಲವರು ಯು ಪಿಗೆ ತುಂಬ್ತಾರೆ, ಅದು ಕಡಿಮೆ ಕ್ವಾಲಿಟಿ ಇದ್ರೂ ನಡೀತಿ, ಉತ್ತರ ಪ್ರದೇಶಕ್ಕೆ ಹೋಗೋದಿಲ್ಲ. ಬಟ್ ರಾಜಸ್ಥಾನ್ ಜೈಪುರ್ ಆಗಲಿ ದಿಲ್ಲಿಗಾಗಲಿ ಒಂದೊಂದು ಕಡೆ ಒಂದೊಂದು ಗ್ರೇಡ್ ಕೇಳ್ತಾ ಹೋಗ್ತಾರೆ. ಹೈಟೆಕ್ ಮಾಲ್ ಬಂದುಬಿಟ್ಟು ದಿಲ್ಲಿಗೆ ತುಂಬಲೇಬೇಕು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಕ್ಕಂಥ ಒಂದು ಮಾರ್ಕೆಟ್ಗೆ ಹೋಗ್ತಕ್ಕಂಥದ್ದನ್ನು ಒಳ್ಳೆಯದನ್ನೇ ತುಂಬೋದಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದರೆ ಅವರು ಕೂಡ ನಷ್ಟ ಮಾಡ್ಕೊಳೋದಕ್ಕೆ ರೆಡಿ ಇರೋದಿಲ್ಲ. ಇಲ್ಲಿಂದ ಅಲ್ಲಿದ್ದಕ್ಕೆ ಲಾರಿಗಳನ್ನು ಕಳಿಸಿ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ರಿಜೆಕ್ಟ್ ಆಯಿತು ಅಂದರೆ ಇವರಿಗೆ ತಲೆ ಮೇಲೆ 2 ಲಕ್ಷ 3 ಲಕ್ಷ ಬರುತ್ತೆ ಒಂದು ಲಾರಿಗೆ. ಸೊ ಹಾಗಾಗಿ ಇವರು ಕೂಡ ಆದಷ್ಟು ಇಲ್ಲೇ ಕಡಿಮೆಗೆ ಇದು ಮಾಡೋಕ್ಕೆ ಕೊಡ್ತಾರೆ.